ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಒಂದು ಮಿನಿ ಟ್ರಿಪ್ಪಿಗೆ, ಆಯಿತಾ? ಹೋಗಿ ಬರೋಣ. ಮತ್ತು ಇವತ್ತು 26 ಏಪ್ರಿಲ್ ಆಗಿರೋದ್ರಿಂದ ಇಂಡಿಯಾದಲ್ಲಿ ಎಲೆಕ್ಷನ್ಸ್ ನಡೀತಾ ಇದೆ. ಎಲ್ಲರೂ ತಮ್ಮ ತಮ್ಮ ಓಟ್ನ ಹೋಗಿ ಹಾಕಿ ಬನ್ನಿ. ನಮಗಂತೂ ಇನ್ನೂ ಚಾನ್ಸ್ ಸಿಕ್ಕಿಲ್ಲ, ಆದಷ್ಟು ಬೇಗ ಬರುತ್ತೆ. ಬಂದಾಗ ನಾವು ಉಪಯೋಗಿಸ್ತೀವಿ. ಬಟ್ ನೀವು ನಿಮಗೆ ಸಿಕ್ಕಿರೋ ಚಾನ್ಸ್ನ ವೇಸ್ಟ್ ಮಾಡ್ಕೋಬೇಡಿ. ಹೋಗಿ ತಿಂಡಿ ಸಮಯ ಆಯಿತು, ಒಂದು ಸ್ವಲ್ಪ ತಿಂಡಿ ತಿನ್ನೋಣ. ನೋಡಿ, ಬಾಳೆ ಎಲೆಯಲ್ಲಿ ಚಿತ್ರಾನ್ನ ತಿಂತಾಯಿದ್ದೀನಿ. ದಿನಾಗಲೂ ಪೂಜೆ ಮಾಡ್ದಂಗೆ ನಮ್ಮ ಮನೇಲಿ ನಮ್ಮ ಪಪ್ಪ ಪೂಜೆ ಮಾಡಿದ್ರು, ಮತ್ತು ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡಿದೆ. ನೀಟಾಗಿ ಪೂಜೆ ಮಾಡಿ ಇವತ್ತು ನಮ್ಮ ಪಪ್ಪ ಮಮ್ಮಿ ಕೂಡ ವೋಟ್ ಮಾಡಿದ್ದಾರೆ ನೋಡಿ. ಇವ್ರಿಗಂತೂ ತುಂಬ ಒಳ್ಳೆ ರೈಟ್ ಸಿಕ್ಕಿದೆ. ನಾನು ದೊಡ್ಡನಾದ್ಮೇಲೆ ನನಗೂ ಈ ಥರ ಒಂದು ಚಾನ್ಸ್ ಸಿಗುತ್ತೆ. ಅವಾಗ ನಾನು ವೋಟೇ ಮಾಡ್ತೀನಿ. ಎಲ್ಲ ಸೇರಿ ಧರ್ಮಸ್ಥಳಕ್ಕೆ ಹೊರಡೋಣ ಅಂತ ಹೊರಡ್ತಾ ಇದ್ವಿ. ನೋಡಿ, ಇಲ್ಲೇ ನಾವು ನೆಲಮಂಗಲ ರೋಡ್ ಹತ್ರ ಬರ್ತಾ ಎಷ್ಟು ಟ್ರಾಫಿಕ್ ಇದೆ. ಹಾಂ, ದೇವ್ರೆ, ಇಷ್ಟು ಟ್ರಾಫಿಕ್ ಇದೆ. ಎಲ್ಲ ಓಟಾಕಿ ಇವ್ರ ಕಡೆ ಹೋಗ್ತಾ ಇದ್ದಾರೆ. ಅಪ್ಪ, ಇಷ್ಟೊಂದು ಟ್ರಾಫಿಕ್ ಇದೆ ನೋಡಿ. ನಾವಿವಾಗ ಧರ್ಮಸ್ಥಳ ಜರ್ನಿಗೆ ಹೋಗ್ತಾ ಇದ್ದೀವಿ. ಅವತ್ತು ನಾನು ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿರ್ಬೋದು, ಕಾರ್ ನ್ಯಾಪ್ನ ತರಿಸಿದ್ವಿ. ಅದರಲ್ಲಿ ನನ್ನ ತಂಗಿ ಹೇಗೆ ಜರ್ನಿನ ಎಂಜಾಯ್ ಮಾಡ್ತಿದ್ದಾಳೆ ಅಂತ ತೋರಿಸ್ವಿ. ನೋಡಿ ಬನ್ನಿ ತಂಗಿ. ನೋಡಿ, ನಾವು ಈ ಥರ ಟೈಮ್ ಮಾಡಿದ್ದೀವಿ ತಂಗಿಯಮ್ಮ. ಚೆನ್ನಾಗಿದೆಯಾ? ಇವಾಗ ಇನ್ನೊಂದು ಹಾಫ್ ಜರ್ನಿ ಕಂಪ್ಲೀಟ್ ಆಗಿದೆ, ಇನ್ನೊಂದು ಹಾಫ್ ಜರ್ನಿ ಇದೆ ಅನ್ಕೋತೀನಿ. ಹಾಫ್ ಜರ್ನಿ ರೀಚ್ ಆದಮೇಲೆ ನಿಮ್ಮ ಹತ್ರ ಮೀಟ್ ಮಾಡ್ತೀನಿ. ನೋಡ್ತಾ ಒಂದು ಸ್ವಲ್ಪ ಸುಸ್ತಾಗ್ತೈತೆ, ಅದಕ್ಕೋಸ್ಕರ ಎಲ್ಲರೂ ಒಂದು ಸ್ವಲ್ಪ ಸ್ಟಾಪ್ ಮಾಡೋಣ ಅಂದ್ಬಿಟ್ಟು ಇಲ್ಲೊಂದು ಹೋಟ್ಲಲ್ಲಿ ಬೋಂಡಾ ಸೂಪ್ ತಿಂತಾಯಿದ್ದೀನಿ. ಚೆನ್ನಾಗಿದೆ ಅಲ್ಲ? ನನಗೂ ವರ್ತ್ ಇಟ್ ಅನಿಸ್ತಪ್ಪ. ಸೂಪರ್. ಎಲ್ಲರೂ ಎಂಟರಿಂಗ್ ಟು ದ ಬ್ಯೂಟಿ ಆಫ್ ದಿ ಮೌಂಟೇನ್ಸ್. ಎಲ್ಲಿ ನೋಡಿದ್ರು ಬರೀ ಕಾಫಿ ಕಾಫಿ ಕಾಫಿ. ಕಾಫಿ ನಾಡು ಮಂಗಳೂರು. ಎಲ್ಲ ಅಂಡರ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇನ್ನೇವು ನಾವು ಧರ್ಮಸ್ಥಳ ರೀಚ್ ಆಗಾಯಿತು. ನಮಗೋಸ್ಕರ ಸಹ್ಯಾದ್ರಿ ಗೆಸ್ಟ್ ಹೌಸ್ ವೇಟ್ ಮಾಡ್ತಾ ಇದೆ. ರೂಮ್ಗೆ ಹೋಗಿ ಬಂದಾಯಿತು. ಒಂದು ಸ್ವಲ್ಪ ರೂಮ್ ಹತ್ರ ರೆಸ್ಟ್ ಮಾಡ್ತಾಯಿದ್ವಿ. ರೂಮ್ ಹತ್ರ ರೆಸ್ಟ್ ಮಾಡಿಬಿಟ್ಟು ಇನ್ನೇನು ಒಂದು ಸ್ವಲ್ಪ ಟೈಮ್ ಆಯಿತು ನೋಡಿ. ಧರ್ಮಸ್ಥಳದಲ್ಲಿ ನೆಲದಲ್ಲಿ ಓಡಾಡ್ತಿದ್ರು. ಊಟ ಮಾಡೋದು ಇಲ್ಲಿ ರೀಸೆಂಟಾಗಿ ಜಾತ್ರೆ ನಡೀತಂತೆ. ಜಾತ್ರೆಗಂತೂ ಬರೋಕ್ಕಾಗಲಿಲ್ಲ, ಆದರೆ ತೇರು ನೋಡೋ ಭಾಗ್ಯ ನಮಗೆ ಸಿಕ್ಕಿದೆ. ನೋಡಿ ಎಷ್ಟು ದೊಡ್ಡ ತೇರಿದೆ. ಹಾಂ, ತುಂಬ ಚೆನ್ನಾಗಿ ನಿದ್ದೆ ಬಂತು. ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ಬೇಗನೆ ಎದ್ದಿದ್ದೀವಿ. ಏನೇ ತಾನೇ ಮುಟ್ಟಿ ನಾವು ಹೋಗಿ ಮಲ್ಕೊಂಡ್ಬಿಟ್ವಿ. ಫೈನಲಿ ಆಫ್ಟರ್ ವೇಟಿಂಗ್ ಫಾರ್ ಸಮ್ ಟೈಮ್ ಐ ಗಾಟ್ ಮೈ ಓನ್ ಲಾಠಿ. ಒಂದು ಸ್ವಲ್ಪ ಕಾಫಿನ ಕುಡ್ಕೊಂಡು ಇವಾಗಲೇ ಎಲ್ಲ ರೆಡಿಯಾಗಿದೆ. ಒಳಗೂ ರೆಡಿ ಆಗ್ತಿದ್ದಾರೆ. ರೆಡಿ ಆದಮೇಲೆ ದೇವಸ್ಥಾನದ ಹತ್ರ ಫೈನಲಿ ಎಲ್ಲರೂ ನೀಟಾಗಿ ರೆಡಿಯಾಗಿದ್ದೀವಿ. ದೇವ್ರ ದರ್ಶನ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಇವಾಗ ಹೊರಡೋಣ ಬನ್ನಿ. ನೋಡಿ, ನಮಗೊಂದು ಸಿಂಪಲ್ ಆಗಿರೋ ರೂಮ್ ಕೊಟ್ಟಿದ್ರು. ನಮಗಂತೂ ಈ ಥರ ಸಾಕಾಗಿತ್ತು. ನಿಮಗೂ ಈ ಕಡೆ ಧರ್ಮಸ್ಥಳ ಕಡೆ ಬಂದಾಗ ಸಹ್ಯಾದ್ರಿ ಗೆಸ್ಟ್ ಹೌಸ್ ಆ ಕಡೆ ಬನ್ನಿ. ಒಳ್ಳೊಳ್ಳೆ ರೂಮ್ಸ್ ಇರುತ್ತೆ, ಮತ್ತು ರೀಸನೇಬಲ್ ಪ್ರೈಸಲ್ಲಿ ಇರುತ್ತೆ. ವರ್ತ್ ಇಟ್ ಅನಿಸುತ್ತೆ, ಚೆನ್ನಾಗಿರುತ್ತೆ ನೋಡಿ. ಹಾಂ, ಸ್ಟಾರ್ಟ್ ಆಗಿದೆ. ಲಿಫ್ಟಿಗೆ ಬಂದಿದ್ದೀವಿ. ಹಂಗೆ ಎಂಜಾಯ್ ಮಾಡ್ತಿದ್ದಾಳೆ ಲಿಫ್ಟ್ನ. ಇವಾಗ ಇಲ್ಲಿಂದ ಕರಲು
ಅಮ್ಮ ಟೀ ಕುಡ್ಡ ಅಮ್ಮ ರಥ ಟೀ ಕುಡ್ಡ ಹಾಂ ಅಪ್ಪಂಗೆ ಫೋನ್ ಮಾಡು. ತಿಂಡಿ ತಿನ್ನಕ್ಕೆ ಹೋದಾಗ ದರ್ಶನ ಎಲ್ಲ ಮುಗಿಸಿ ಧರ್ಮಸ್ಥಳದ ಬ್ಯೂಟಿನ ನೋಡಿ ಎಂಜಾಯ್ ಮಾಡಿ ನಾವು ತೋಟದ ಮನೆ ಕಡೆ ನಮ್ಮ ರೂಮ್ ಎಲ್ಲ ನಮ್ಮ ಲಗೇಜ್ನೆಲ್ಲ ಪ್ಯಾಕ್ ಮಾಡಿದ್ದು ಅಪ್ಪ ಓಕೆ ಕೊನೆಗೂ ತಿಂಡಿ ತಿನ್ನೋ ಸೈನ್ ಬಂದೇ ನೀವು ಸಹ ಧರ್ಮಸ್ಥಳ ಹತ್ರ ಬಂದಾಗ ಅಯೋಧ್ಯೆ ಆತಿಥ್ಯ ಹೋಟ್ಲ್ ಅಂತ ಬನ್ನಿ. ಸೂಪರ್ ಟೇಸ್ಟು, ಒಳ್ಳೆ ಪ್ರೈಸಲ್ಲಿ ರೀಸನಬಲ್ ಪ್ರೈಸಲ್ಲೂ ಇರುತ್ತೆ, ಒಳ್ಳೆ ಟೇಸ್ಟ್ ಬಂದ್ಬಿಟ್ಟು ಒಂದು ಸ್ವಲ್ಪ ಫುಲ್ ಜಾರ್ ಸೋಡಾ ಕುಡಿಯೋಣ ಅಂತ ಬಂದಿದ್ವಿ. ಇಸ್ಕೋಪ ಟ್ರೈ ಮಾಡಂಗಿದೆ ಇಡೀ ಅಲ್ಲಿ ಹೆಂಗಿದೆಪ್ಪ? ಚೆನ್ನಾಗಿದೆಯಾ? ಸೂಪರ್ ಆಗಿದೆ.